ಜೈ ಭೀಮ್. ಜೈ ಭೀಮ್. ನನ್ನ ಹೆಸರು ಜಿ.ಕೆ. ಗೋಪಾಲ್ ಅಂತ. ಸ್ವಾಮಿ ಶ್ರೀ ಶ್ರೀ ರವಿಶೇಖರ್ ಗುರೂಜಿ ಅವರೇ, ಸ್ವಾಮಿ ನಾನು ಹೇಳ್ತೀನಿ ಕೇಳಿ. ಇದರಲ್ಲಿ ಒಂದು ನೂಲಷ್ಟು ನಿಮ್ಮದು ತಪ್ಪಿಲ್ಲ. ನಿಮ್ಮ ಜೊತೆಲಿ ಇದಾರಲ್ಲ ಪಟಾಪಾಟ್ ಶ್ರೀನಿವಾಸ್ ಅವರು ಹೇಳ್ತಾರೆ, ದಾಖಲೆ ತಂದುಕೊಡು, ನಾನು ಬಗೆಹರಿಸ್ಕೊಡ್ತೀನಿ, ನೀವು ಹೋರಾಟ ಮಾಡಿ ಅಂತ ಹೇಳಿ ನೈಸ್ ರೋಡ್ ಹತ್ರ ದಾಖಲೆ ತರಿಸ್ಕೊಂತಾರೆ ನನ್ನ ಹತ್ರ. ನಾನು ಮತ್ತೆ ನಮ್ಮ ರಘು ತಗೊಂಡೋಗಿ ನೈಸ್ ರೋಡ್ ಹತ್ರ ಕೊಡ್ತೀವಿ ದಾಖಲೆ. ನೀವು ಮುಂದುವರಿಸಿ, ನಾನೇ ಬಗೆಹರಿಸ್ಬೇಕು, ನನ್ನ ಹೆಸರು ಇದೆ ಅಲ್ಲಿ, ನನ್ನ ಹೆಸರು ಓಡ್ತಾ ಇದೆ, ನಾನೇ ಬಗೆಹರಿಸ್ಕೊಡ್ತೀನಿ, ಇಲ್ಲ ನಾನೇ ಪರ್ಚೇಸಿಂಗ್ ಮಾಡ್ತೀನಿ ಅಂತ ಹೇಳಿ ನೈಸ್ ರೋಡ್ ಹತ್ರ ದಾಖಲೆ ತಗೊಂತಾರೆ. ಅವರೇ ಹೇಳ್ತಾರೆ ಹೋರಾಟ ಮಾಡಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಚೇರ್ಮನ್ರು ಪರಿವೀಣವರು. ಹೇಗಿದ್ದೀರಾ? ಅದೇ ಹೇಳ್ತೀರಲ್ರಿ, ಜಾಗ ಪೊಸಿಷನ್ ತಗೊಳ್ರಿ, ನಾನಿದ್ದೀನಿ, ನಾನು ಇದು ಮಾಡ್ತೀನಿ, ಸೆಟ್ಲ್ಮೆಂಟ್ ಮಾಡಿಸ್ತೀನಿ, ಪೊಸಿಷನ್ ತಗೊಳ್ರಿ ಅಂತ 2 ಲಕ್ಷ ಕೊಟ್ರಲ್ರಿ ಒಂದ್ಸತಿ. ಈ ಹೋರಾಟಕ್ಕೂ ಖರ್ಚು ಕೊಟ್ರಲ್ಲಿ, ಮೊನ್ನೆ 25,000 ಕೊಟ್ರಲ್ರಿ. ಎಲ್ರಿ ಇದು ಜ್ಞಾನ? ಬಂದು ಡೈರೆಕ್ಟಾಗೆ ಕೂತ್ಕೊಂಡು ಮಾತಾಡಿದ್ರಲ್ರಿ, ನಾನೇ ಕ್ಲಿಯರ್ ಮಾಡ್ತೀನಿ ಅಂತ ಮಾತಾಡ್ಬಿಟ್ಟು ಒಪ್ಕೊಂಡ್ರಲ್ಲಿ. 10 ಜನ ಮುಂದೆ 4 ಜನ ಮುಂದೆ ಒಪ್ಕೊಂಡ್ರಲ್ಲಿ. 3,70,00,000 ಮಾತಾಡ್ದಲ್ಲ, ಮಾತಾಡ್ಬಿಟ್ಟು ವಿಡಿಯೋ ಮಾಡಿ ಕಳ್ಸ್ಬಿಟ್ಟಲ್ಲ ಆಶ್ರಮಕ್ಕೆ. ನರೇಂದ್ರ ಲಾಂಬ ಅವ್ರಿಗೆ ಕಳಿಸ್ದೆ, ಫೋಟೋ ಹೊಡೆದೆ, ವಿಡಿಯೋ ಮಾಡಿದೆ, ಗೊತ್ತಿಲ್ವಾ? ದಾಖಲೆ ಅಂದ್ರೆ ಬಂದು ಮಾತಾಡ್ದ ನೀನು? ಸ್ಕೆಚ್ ಇದ್ರೆ ಮಾತಾಡ್ದ? ಸುಮ್ಮನೆ ಕೊಡಕ್ಕೆ 3,70,00,000 ಮಾತಾಡ್ದ? ಅದೆಲ್ಲ ಜ್ಞಾನ ಇಲ್ವಾ? ಇವತ್ತು ಹೇಳ್ತಾ ಇದೆಯಲ್ಲ ಪರ್ವೇಜ್, ಅವ್ರ ದಾಖಲೆ ಇಲ್ಲ ಅಂತ. ಗ್ರಾಂಟ್ ಸರ್ಟಿಫಿಕೇಟ್ ಕಾಪಿ ರೀ ಇದು, ಗ್ರಾಂಟ್ ಸರ್ಟಿಫಿಕೇಟ್ ಕಾಪಿ. ರಂಗಮ್ಮ ಮಾವ ಹನುಮಯ್ಯಂದು ಇದು ಪರ್ವೇಜ್, ಕೇಳ್ಕೊಳ್ರಿ. ದಾಖಲೆ ಇಲ್ಲ ಅಂದಲ್ಲ, ಅದು ಅದೇ ಜಾಗನ ಪ್ರಭಾಕರ್ನವ್ರಿಗೆ ಮಾರಾಟ ಮಾಡಿದ್ದಾರೆ ಅಂತ ಸೇಲ್ಡ್. ಇದು ಒರಿಜಿನಲ್ ಸೇಲ್ಡ್ ಸರ್ಟಿಫಿಕೇಟ್ ಕಾಪಿ ಆಯ್ತು. ಅದಾದ್ಮೇಲೆ ಅಜ್ಜಿಗೆ ರಂಗಮ್ಮನಿಗೆ ಪೌತಿ ಖಾತೆ ಮಾಡ್ದಂತ ತಹಸೀಲ್ದಾರ್, ಸ್ಪೆಷಲ್ ತಹಸೀಲ್ದಾರ್ ದಾಖಲೆ ಇದ್ರೆ ಪೌತಿ ಖಾತೆ ಅದೇನ್ರಪ್ಪ ಪರ್ವೇಜ್? ದಾಖಲೆ ಇದ್ರೆ ಪೌತಿ ಖಾತೆ ಆತದ? ಸ್ಕೆಚ್ ಕೇಳ್ತಿರಲ್ಲ ಪರ್ವೇಜ್, ಸ್ಕೆಚ್ ಸಮೇತ ಕೊಡ್ತೀನಿ. ರಂಗಮ್ಮನ ಹತ್ರ ಏನಿಲ್ಲ ಅಂದಲ್ಲ, RTC ಬೇಕಾ ಏನ್ ಬೇಕು? ಸ್ಕೆಚ್ ಕೊಡ್ತೀನಿ, ರಂಗಮ್ಮನ ಹೆಸರು ಇದೆ ನೋಡಿ, RTC ಇದೆ, ರಂಗಮ್ಮನ ಹೆಸರಲ್ಲಿ ಎಲ್ಲ ಇದೆ. ಇದು ಸರ್ಟಿಫಿಕೇಟ್ ಕಾಪಿ ರೀ. ಬರ್ರಿ, ಸ್ಕೆಚ್ ಕೊಡ್ತೀನಿ. ದಾಖಲೆ ಇಲ್ಲ ಅಂದಲ್ಲ ಪರ್ವೇಜ್, ಅದು ದಾಖಲೆ ಎಲ್ಲ ಕೊಡ್ತೀನಿ. ಮತ್ತೆ ಅದೇ ಉಮಾಶಂಕರ್ ಹೋಗಿ ಆದೇಶ ಮಾಡಿಸ್ತಾರೆ. ಅದ್ಯಾರು ಮಾಡಿಸ್ತಾರೆ? ನಿಮ್ಮಂಥವ್ರೆ ಏಜೆಂಟ್ಗಳೇ ಮಾಡಿಸೋದು ಇದು. ಉಮಾಶಂಕರ್ಗೆ ನಿಮ್ಮಂಥ ಏಜೆಂಟ್ಗಳು ಇದಾರಲ್ಲ, ಅವರೇ ಮಾಡಿಸೋದು. ಅವ್ರ ಆಪೋಸಿಟ್ ನಾನು ಮಾಡ್ಕೊಂತೀನಿ ಮಾಡಿಸಿರೋದು ಇದು. ಇದೇ ಜಿಲ್ಲಾಧಿಕಾರಿ ತಾವು ನಡೀತಾ ಇದೆ, ಆರ್ಡರ್ ಆಗಿದೆ, ಇರಲಿ. ಆಮೇಲೆ ಸ್ಕೆಚ್ ಕೊಡ್ತೀನಿ ಪರ್ವೇಜ್ ಅವರೇ, ಸ್ಕೆಚ್ ಕೊಡ್ತೀನಿ. ಮತ್ತು ಪಾಣಿನೂ ಕೊಡ್ತೀನಿ. ಪಾಣಿನಲ್ಲಿ ನೋಡ್ರಪ್ಪ, ರಂಗಮ್ಮನ ಹೆಸರಲ್ಲಿ ಪಾಣಿ ಇಲ್ಲ ಅಂತ ಹೇಳ್ತಾರೆ. ಕೆಳಗಡೆ ರಂಗಮ್ಮನ ಹೆಸರಿದೆ, ರಂಗಮ್ಮ ಪಿನ್ ಲೇಟ್ ಹನುಮಂತಯ್ಯ ಅಂತ ಹೆಸರಿದೆ. ಪರ್ವೇಜ್ ಅವರ ಸ್ಕೆಚ್ ಕೊಡ್ತೀನಿ, ದಾಖಲೆ ಎಲ್ಲ ಕೊಡ್ತೀನಿ. ದಾಖಲೆ ಏನು ಇದ್ರೆ ಬಂದು ಇಲ್ಲಿ ಕುತ್ಕೊಂಡು ಪೆಂಡಲ್ ಹತ್ರ ಕೆಳಗಡೆ ಮಾತಾಡ್ದಲ್ಲಪ್ಪ. ಎಲ್ಲೋಗಿದ್ದೀನಿ ಜ್ಞಾನ? ಏನಿದ್ರೆ ಬಂದು 3,70,00,000 ಕೊಡ್ತಾ ಇದ್ದ. ಕಮ್ಮಿ ರೇಟ್ ಕೇಳಿದ್ರು ಅಂದ್ಬಿಡ್ತಾನೆ, ಕೊಡಲ್ಲ ಅಂದೆ. ಕಮ್ಮಿ ರೇಟ್ ಬಂದಕ್ಕೆ ಎಲ್ಲರೂ ಮಾತಾಡ್ದೆ, ಎಲ್ಲರ ಮುಂದೆ ಮಾತಾಡಿದೆ ತಾನೆ. ಇವತ್ತು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಿದ್ದೆ ಸ್ಟೇಷನ್ ಹತ್ರ. ನೀನೇ ಹೇಳ್ದಲ್ಲಪ್ಪ ನಾನು ಸಪೋರ್ಟ್ ಮಾಡ್ತೀನಿ ಅಂತ, ಮಾಡ್ರಿ ನನಗೆ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ದಲ್ಲಪ್ಪ ಪರ್ವೇಜ್. ಇದೆಲ್ಲ ಜ್ಞಾನ ಇಲ್ವಾ ನಿಂಗೆ? ಆಮೇಲೆ ಇವರು ನಮ್ಮ ಶಿವಕುಮಾರ್ ಅವರು SC/ST ಜಾಗಗಳೆಲ್ಲ ಬರೀ ಅಗ್ರಿಮೆಂಟ್ ಹಾಕೊಂಡಿರ್ತಾರೆ, GP ಮಾಡ್ಕೊಂಡಿರ್ತಾರೆ. ಅವ್ರ ಜಾಗ ತಗೊಂಡು ಈಗ ಆಶ್ರಮಕ್ಕೆ ಕೊಟ್ಬಿಟ್ಟೆ ಅವ್ರು FIR ಮಾಡಿಸ್ತಾರೆ. SC/STಗಳು ಎಷ್ಟು FIR ಮಾಡಿಸೋರು ಶಿವಕುಮಾರ್ ಅವರೇ? ನಿಮಗೆ FIR ಮಾಡಿಸೋರು ಜ್ಞಾನ ಇಲ್ವಾ ನಿಮ್ಗೆ? ಅದೆಲ್ಲ ತಿರ್ಗಾ ದಲಿತರ ಜಾಗನೇ ಬೇಕು, ದಲಿತರ ಮೇಲೆ ಉಲ್ಟಾ ಮಾತಾಡೋಕೆ ಮಾತ್ರ ನಿಮ್ಗೆ ಜ್ಞಾನ ಇದೆಯಾ? ನಾನೇ ಒಂದು ಸತಿ ಬ್ರಿಗೇಡ್ ಅಪಾರ್ಟ್ಮೆಂಟ್ ಮೇಲೆ ಉಲ್ಟಾ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ, ಜ್ಞಾನ ಇದೆ. SC/ST ಕೇಸು ತಿರ್ಗಾ ನಮ್ಮ ತಂಟೆಗೆ ಬರ್ತಾ ಇದೆಯಾ? ಇರಲಿ, ಅದು ಒಂದು ಸಂತೋಷ, ಎಲ್ಲ ಆಗಿದೆ. ನಮ್ಮ ದೇವಣ್ಣವ್ರು ಹೇಳಿದ್ರಲ್ಲ ಏನಂತ, ದನನ್ ಬಾಡ್ ತಿನ್ಬೇಡ ಅಂತ. ನಮ್ಮಕ್ಕಪ್ಪ ದೇವಣ್ಣ, ನಮ್ಮಕ್ಕೂ ದನನ್ ಬಾಡನ ತಿಂತೀನಿ, ನಾಯಿ ಬಾಡನ ತಿಂತೀನಿ, ಕುರಿ ಬಾಡನ ತಿಂತೀನಿ. ನೀನೇನು ತಿಂತೀಯಾ? ದಿನ ಬೆಳಿಗ್ಗೆನೆ ಬೇಕು ಕಟ್ಕೊಂತ ಗಂಡ್ಲಗಾನ. ನಾವು ಕುಡ್ಕ್ರ, ನೀವು ಕುಡ್ಕ್ರ? ದೇವಣ್ಣ ಕುಡ್ಕ್ರ ಯಾರಪ್ಪ? ದನನ್ ಬಾಡ್ ತಿನ್ನಕ್ಕೆ ಹಕ್ಕು ನನಗೈತೆ, ನೀನೇನು ತಿಂತೀಯಾ? ಎಲ್ಲರ ಮನೆಗೆ ಹೋಗ್ತೀಯ, ನಮ್ಮ ಮನೆಯವ್ರಿಗೆಲ್ಲ ಬಂದು ತಿಂದಿಲ್ವಾ ನೀನು? ದನನ್ ಬಾಡು ಕೋಳಿ ಬಾಡು ತಿಂದಿಲ್ವಾ? ಒಲೆಯರ್ ಮನೆಲ್ಲ ತಿಂದ್ಬಿಟ್ಟು ಇವತ್ತು ಒಲೆಯರ್ ಬಗ್ಗೆ ಮಾತಾಡ್ತೀಯಲ್ಲ ನೀನು ಯಾವ ದೊಡ್ಡ ಮನ್ಸ? ಇವ್ ರೌಡಿ ಸುಟ್ರು ಅಂತಾರಲ್ಲ, ಯಾರಪ್ಪ ನೀವು? ರೌಡಿಗಳಾಗಿದ್ದಿತ್ತು, ನಾವು ಅಪ್ಪಟ ಚೆನ್ನಾಗಿದ್ವಿ, ಕರೆಕ್ಟ್ ಆಗಿದ್ದೀವಿ. ಇನ್ನ
ರೌಡಿ ಸೀಟ್ರು ಆಗಿರೋ ದೇವಣ್ಣವರು ನಿಮ್ಮ ಫ್ಯಾಮಿಲಿ ರೀ, ನಿಮ್ಮ ಮಗನ ರೌಡಿ ಸೀಟೆ. ಇವಾಗ ಬಂದು ನಂಬರ್ವಾಗಿ ಹೇಳ್ತಾ ಇದ್ದೀರಾ? ಮಾತಾಡ್ರಿ, ಅದು ಯಾರ್ಯಾರು ಬಂದು ಇದು ಮಾಡ್ತೀರಾ ಮಾಡಿ. ಅದೇ ಆರ್ ಎಸ್ ಶ್ರೀನಿವಾಸಣ್ಣವರು ನಮಸ್ಕಾರ. ಇದೇ ನಿಮ್ಮ ಅಕೌಂಟ್ಗೆ ಆಶ್ರಮದಿಂದ ಎಷ್ಟು ಕೋಟಿ ಬಂದು ಗೊತ್ತಿದ್ಯಾ? ಅದೇ ಬಂದು ನಿಮ್ಮ ಮೇಲೆ ಎಷ್ಟು ಎಫ್ಐಆರ್ಗಳಾಗಿದೆ ಗೊತ್ತಿದೆ. 8 ಎಫ್ಐಆರ್ ನಾನೇ ಕೊಟ್ಟನಲ್ಲ ಕಾಪಿ ನಿನಗೆ. ಆರ್ ಎಸ್ ಶ್ರೀನಿವಾಸ ಅವರೇ, ತಲಗಟ್ಪುರ ಕಾರ್ಪೊರೇಟ್ರೇ, ಮಾಜಿ ನಿಮ್ಗೆ 8 ಎಫ್ಐಆರ್ ಮಾಡಿಸಿದಾರೆ. ಇಷ್ಟು ಕೋಟಿ ಕೊಡಬೇಕು, ನಮ್ಗೆ ಕೊಟ್ಟಿಲ್ಲ, ಜಾಗ ಕೊಟ್ಟಿಲ್ಲ ಅಂತ ಎಫ್ಐಆರ್ ಮಾಡಿಸ್ತಾರೆ. ನೀವು ಹೈಕೋರ್ಟ್ಗೆ ಹೋಗ್ತೀರಿ. ಇದೆಲ್ಲ ಗೊತ್ತಿರೋದೆ. ಮತ್ತೆ ಯಾರಪ್ಪ? ಪಟಾಪಟ್ ಶ್ರೀನಿವಾಸು ಬರ್ತೀಯಲ್ಲಪ್ಪ. ಇಲ್ಲಿರೋದು ಆನೇಕಲ್ಲು, ಚಂದಾಪುರನ ಆನೇಕಲ್ಲ ನಿಂದು. ಅತ್ತೇಬೇಲೆ ಪಟಾಪಟ್ ಶ್ರೀನಿವಾಸ್. ಈಗ ಹೇಳ್ತೀನಿ ಕೇಳ್ರಿ, ಇದು ದಲಿತರು ನಿಜವಾಗಿ ಕೂತಿರೋದಾಗ. ಅದು ಅವಾಗೇನು ಹೇಳಿದ್ನಲ್ಲ, ಇವಾಗ ಪರ್ವಿಗೆ ತೋರಿಸಿದ್ದೀನಿ ದಾಖಲೆ. ರಂಗಮ್ಮರ್ದು ಏನು ಇಲ್ಲ, ಇಲ್ಲಿ ದಲಿತರು ಯಾರು ಇಲ್ಲ, ಮೂಲ ವರಸ್ತಾರಲ್ಲ. ನಾನು ಮೂಲ ವರಸ್ತಾರಲ್ವಾ? ನಾನು ಇಲ್ವನಲ್ವಾ? ರಂಗಮ್ಮ ಇಲ್ವರಲ್ವಾ? ಇಲ್ಲಿ ಉದಿ ಪಡೆದಾರೆ ಎಷ್ಟು ಜನ ಇದ್ದಾರೆ? ಇದೆಲ್ಲ ಉದಿ ಪಡೆದಾರಲ್ಲ, ನಿಮಗೆ ಮೂಲ ವರಸ್ತಾರಲ್ವಾ? ನೀನು ಎಲ್ಲಿಂದನೋ ಬಂದ್ಬಿಟ್ಟು ಇವತ್ತು ಮಾತಾಡ್ತಿದ್ದೆ ಸ್ಟೇಷನ್ ಮುಂದೆ ಅಂತ. ಯಾವುದಾವುದೋ ವ್ಯಕ್ತಿ ಇದ್ರ ಬಗ್ಗೆ ಮಾತಾಡ್ದೆ. ನಿನ್ನ ಬಗ್ಗೆ ಎಷ್ಟೈತೆ ಗೊತ್ತೇನ್ರಿ? ನಿನ್ನ ಬಗ್ಗೆ ಬೇಜಾನಿದೆ. ನೀನೇ ಹೇಳ್ತೀಯ, ನೀನೇ ಮಾಡ್ತೀಯ. ಗುರುಜಿಯವ್ರು ನಂಬಬೇಕು ಅಂತ ಇದು ಅಲ್ಲಿ ನಮ್ಮ ಮುಂದೆ ಬಿಲ್ಡಪ್ ಕೊಡ್ತೀಯ, ಇಲ್ಲಿ ಬಂದು ಉಲ್ಟಾ ಹೊಡಿತೀಯ. ಇದೆಲ್ಲ ಗೊತ್ತಿರೋದೇನೆ. ಬನ್ನಿ ಸಮಯ ಆಯಿತು. ಗುರುಜಿಯವ್ರಿಗೆ ಪಾಪ ಗಮನಕ್ಕೆ ಬರಬೇಕು. ಇದೆಲ್ಲ ಆಶ್ರಮದಲ್ಲೆಲ್ಲ ಗಮನಕ್ಕೆ ಬರಬೇಕು. ಇದೆಲ್ಲ ತಿಳ್ಕೋಬೇಕು. ನಮ್ಮ ಜೊತೆಲಿರೋರೆ, ಜೊತೆಲಿ ಇದ್ದವರೇನೆ ಈ ಥರ ಮಾಡಿಸ್ತಾರೆ. ಜೊತೆಲಿ ಇದ್ದವರೇ ಈ ಥರ ಎತ್ಕಡ್ತಾರೆ. ಜೊತೆಲಿದ್ದವರೇ ದುಡ್ಡುಗಳು ಕೊಡ್ತಾರೆ. ಜೊತೆಲಿ ಇದೆಲ್ಲ ಇದು ಮಾಡಿ ತಿರ್ಗಾ ಉಲ್ಟಾ ಅವ್ರ ಪರವಾಗಿ ಆಪೋಸಿಟಾಗಿ ತಿರ್ಗಾ ನಿಮ್ಮ ಬಂದು ಒಳ್ಳೆ ತನಕ ಹೇಳ್ತಾ ಇದ್ದಾರೆ ಅಂತ ಸ್ವಾಮಿ ಗುರೂಜಿ ರವಿಶಂಕರ್ ಗುರೂಜಿ ಅವ್ರಿಗೆ ದಯವಿಟ್ಟು ವಿಡಿಯೋ ಹೋಗೋವರೆಗೂ ತಲುಪಿಸ್ಲಿ. ಎಲ್ಲರಿಗೂ ಗೊತ್ತಾಗಬೇಕು ಈ ಥರ ಜನ ಥರ ಇದ್ದಾರೆ, ಹೇಗಿದ್ದಾರೆ ಅಂತ. ಈ ಲೋಕಲ್ ಚೇರ್ಮನ್ ಆಗಲಿ, ಇಲ್ಲಿ ಲೋಕಲ್ ಇವರೇ ಆಗಲಿ, ಎಲ್ಲ ಇಲ್ಲಿ ಬೇನಾಮಿ ಏಜೆಂಟ್ಗಳು ಅವರೇ ದುಡ್ಡು ಮಾಡೋಕ್ಕೆ ಬಂದಿದ್ದಾರೆ ಅಷ್ಟೇ. ಇಲ್ಲಿ ನ್ಯಾಯ ಕೊಡೋಕ್ಕೆ ಬಂದಿಲ್ಲ. ಇಲ್ಲಿ ಒಂದು ಹೇಳ್ತಾರೆ, ಇಲ್ಲಿ ಒಂದು ಹೇಳ್ತಾರೆ. ಇಲ್ಲಿ ಚೆನ್ನಾಗಿರ್ತಾರೆ, ಇಲ್ಲೂ ಚೆನ್ನಾಗಿರ್ತಾರೆ. ಆದರೆ ಈ ಬಂಡವಾಳ ಬರ್ತೈತೆ ಬಯಲಿಗೆ. ಯಾರ್ಯಾರು ಏನೇನು ಬಂಡವಾಳ ಅಂತ ಈಗ ನಾನು ಹೇಳ್ತಾ ಇದ್ದೀನಲ್ಲ ನೋಡಿ. ರವಿಶಂಕರ್ ಗುರೂಜಿ ಅವ್ರಿಗೆ ಗಮನಕ್ಕೆ ಹೋಗಲೇಬೇಕು. ದಯವಿಟ್ಟು ಈ ವಿಡಿಯೋಗಳು ರವಿಶಂಕರ್ ಗುರೂಜಿ ಗಂಟ ತಲುಪಲಿ. ಜೈ ಭೀಮ್.